ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹೇಗಿದ್ಯಮ್ಮ? ಏನಾಯ್ತು? ಇದ್ದಕ್ಕಿದ್ದಂಗೆ ನೀನು ಏನಾಯ್ತಮ್ಮ? ನಿನ್ನ ವಿಷಯ ಕೇಳಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ನನ್ಗೇನಾಗಿದೆ ಕಂದ, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ಯಾ? ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದೆಯಾ? ಏನಾಯ್ತಮ್ಮ? ಫಂಕ್ಷನ್ ಹಾಲ್ ಬಿಟ್ಟು ಅರ್ಧ ರಾತ್ರಿಲಿ ಎಲ್ಲಿಗೆ ಹೋದೆ? ಅದು ಅಷ್ಟು ಹೊತ್ತಲ್ಲಿ ಆ ಚಳಿಲಿ. ಡಾಕ್ಟರ್ ನನಗೆ ಎಷ್ಟು ಬೈದ್ರು ಗೊತ್ತಾ? ಒಬ್ಬ ಮಗನಾಗಿ ತಾಯಿನ ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಬೇಡವಾ ಅಂತೆಲ್ಲ. ಎಲ್ಲ ನಿನ್ನಿಂದಾನೆ. ಸಾರಿ ಮಗನೇ. ಸಾರಿ? ಏನ್ ಸಾರಿ? ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ, ಮಧ್ಯರಾತ್ರಿಲಿ ಎಲ್ಲಿ ಹೋದಮ್ಮ? ಫಂಕ್ಷನ್ನಲ್ಲಿ ಯಾರಾದ್ರೂ ನಿನಗೆ ಬೇಜಾರಾಗುವಾಗ ಮಾತಾಡಿದ್ರ? ಯಾರಾದ್ರೂ ಕೆಟ್ಟದಾಗ ಏನಾದ್ರು ಅಂದ್ರ? ಹಲೋ, ಹಾಂ, ಪ್ರಜ್ಞೆ ಬಂತಾ? ನಿನ್ನ ಹತ್ರ ಮಾತಾಡಿದ್ರಾ? ಓಹ್, ಗ್ರೇಟ್ ನ್ಯೂಸ್. ಸರಿ, ಓಕೆಪ್ಪ, ನಾವು ಆದಷ್ಟು ಬೇಗ ಹೊರಡ್ತೀವಿ. ಓಕೆ, ಟೇಕ್ ಕೇರ್. ಅಪ್ಪಾಜಿ ಗೊಂಬೆ ಎದ್ಲಾ? ಇನ್ನೂ ಇಲ್ಲ ಅಪ್ಪಾಜಿ, ಮನ್ಕೊಂಡಿದ್ದಾಳೆ. ಅವಳಿಗೆ ಹೋಗಿ ನಿಮ್ಮ ಅತ್ತೆಗೆ ಪ್ರಜ್ಞೆ ಬಂದಿದಂತೆ, ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀಯಾ? ಸರಿ ಅಪ್ಪಾಜಿ. ಕಲ್ಪನಾ, ಪಾರ್ವತಿ ಅವ್ರಿಗೆ ಪ್ರಜ್ಞೆ ಬಂದಿದ್ದಂತೆ, ಈಗ ತಾನೇ ಹಾಸ್ಪಿಟ್ಲಿಂದ ಫೋನ್ ಬಂತು. ನೀನು ಆದಷ್ಟು ಬೇಗ ರೆಡಿ ಆದ್ರೆ ಹೋಗಿ ಬರ್ಬೋದು. ರೆಡಿ ಆಗ್ಬೇಕಾ? ಯಾಕೆ ಅಂತ ಅರ್ಜೆಂಟ್ ಏನು? ಇದೇನು ಕಲ್ಪನಾ ಹೀಗೆ ಕೇಳ್ತಾ ಇದ್ಯಾ? ಚಂದನ್ ತಾಯಿನ ನಾವು ಹೋಗಿ ನೋಡ್ಕೊಂಡು ಬರೋದು ಬೇಡವಾ? ನೋಡು, ಪಾರ್ವತಿಯವರು ಈಗ ನಿನ್ನ ಅಣ್ಣನ ಹೆಂಡತಿ ಮಾತ್ರ ಅಲ್ಲ, ನಮ್ಮ ಮನೆ ಬೀಗರು ಕೂಡ. ಅವರು ನಮ್ಮ ಕಷ್ಟಕ್ಕೆ, ನಾವು ಅವ್ರ ಕಷ್ಟಕ್ಕೆ ಆಗಬೇಕು. ಅದೇ ಸಂಬಂಧ, ಅದೇ ಧರ್ಮ. ಧರ್ಮ ಕರ್ಮ ಕಟ್ಕೊಂಡು ನನಗೇನಾಗಬೇಕಾಗಿದೆ? ರಾತ್ರಿ ಎಲ್ಲ ನಿದ್ದೆಗೆಟ್ಟು ತಲೆ ಕೆಟ್ಟ ಹಾಗಾಗಿದೆ. ಅದು ಅಲ್ಲದೆ ಈಗ ತಾನೇ ನೀನೇ ಹೇಳ್ದೆ ಅವ್ರು ಹುಷಾರಾಗಿದ್ದಾರೆ ಅಂತ. ನಾವು ಹೋಗಿ ಏನ್ ಮಾಡ್ಬೇಕಾಗಿದೆ? ಡಾಕ್ಟ್ರು ಬೇರೆ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡಿ, ಮಾತಾಡಿಸಿ ಡಿಸ್ಟರ್ಬ್ ಮಾಡಬೇಡಿ ಅಂತ. ನಾವು ಹೋಗೋದು ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಇದೇನು ಕಲ್ಪನಾ ಹೀಗೆ ಮಾತಾಡ್ತಾ ಇದೆಯಾ? ನಾವು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ನೋಡ್ಕೊಂಬರೋದು ತಪ್ಪು ಅನ್ನೋ ಥರ ಹೇಳ್ತಾ ಇದೆಯಲ್ಲ. ನಿನಗಿಷ್ಟ ಇದ್ರೆ ನೀನು ಹೋಗ್ಬಾ, ಬೇಡ ಅಂದವ್ರು ಯಾರು? ಆದ್ರೆ ನಾನ್ ಬರಲ್ಲ. ಕಲ್ಪನಾ, ನೀನ್ ಬರದೆ ಹೋದ್ರೆ ಚಂದನ್ ಬೇಜಾರು ಮಾಡ್ಕೊಳಲ್ವಾ? ಅತ್ತು ಕರೆದು ಔತಣ ಮಾಡಿಸ್ಕೊಂಡ್ರಂತೆ, ಹಾಗಾಯ್ತು. ನಾನ್ ಬರಲ್ಲ ಅಂದ್ರು ಯಾಕೆ ನನ್ನ ಬಲವಂತ ಮಾಡ್ತಿದ್ಯಾ? ಪಾರ್ವತಿಯವರು ಎಂಗೇಜ್ಮೆಂಟ್ ಹಾಲ್ನ ರಾತ್ರಿ ಬಿಟ್ಟು ಹೋಗೋದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ತಾನೆ? ನೀನು ಆಡಬಾರ್ದು ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿಲ್ಲ ತಾನೆ? ಕೈಲಾಶ್, ಏಕಾದಶಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ? ಪಾರ್ವತಿಗೆ ಆಸ್ತಮಾ ಅಟ್ಯಾಕ್ ಆದ್ರೆ ಅದಕ್ಕೂ ನನಗೂ ಏನ್ ಸಂಬಂಧ? ಈಗೇನು, ನಾನು ನಿನ್ ಜೊತೆ ಆಸ್ಪತ್ರೆಗೆ ಬರ್ಬೇಕು ಅಷ್ಟೇ ತಾನೆ? ಬರ್ತೀನಿ.
ಅಕ್ಕ ಆಕಾಶ ತಲೆ ಮೇಲೆ ಬಿದ್ದಂಗೆ ಯಾಕೆ ಕೂತಿದ್ಯಾ? ಹೋಗ್ತಿರೋದು ಯಾರ್ದೋ ಮನೆಗಲ್ವಲ್ಲ, ನಿನ್ನ ತಾತನ ಮನೆಗೆ. ಆ ಮನೆಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಆದರೆ ಅಲ್ಲಿಗೆ ಹೋಗಿ ನಾನು ಏನು ಮಾಡಲಿ? ನನಗೇನೂ ಗೊತ್ತಿಲ್ಲ. ನಿಂಗೆ ಬರಲ್ಲ ಅಂದ್ರೇನು? ನಿನ್ನ ತಂಗಿ ನನಗೆ ಬರುತ್ತಲ್ಲ. ಹೆಂಗಿದ್ರು ಫೋನ್ ಕೊಡ್ಸಿದ್ಯಾ. ಈ ಫೋನ್ಗೆ ಇಷ್ಟು ದಿವಸ ಯಾರೂ ಫೋನೇ ಮಾಡಿಲ್ಲ. ನೀನು ಅಲ್ಲಿ ಹೋಗ್ಬಿಟ್ಟು ನಿನ್ಗೇನಾರ ಮಾಡಬೇಕು ಅಂದಾಗ ನಾನು ಫೋನ್ ಮಾಡು, ನಾನು ಹೇಳ್ತಾ ಹೋಗ್ತೀನಿ, ನೀನು ಮಾಡ್ತಾ ಹೋಗು ಅಷ್ಟೇ. ನೀನು ಹೇಳ್ದ ಸುಲಭ ಅಲ್ಲ. ಅದೇನೋ ಹೇಳ್ತಾರಲ್ಲ, ಗಣಪನ್ ಮಾಡೋದಕ್ಕೆ ಹೋಗಿ ಅವ್ರ ಅಪ್ಪನ್ ಮಾಡಿದ್ರು ಅಂತ, ಹಾಗಾಗತ್ತಷ್ಟೆ. ಅಕ್ಕ ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಡುಗೆ ಮಾಡೋದ್ರೇನು ಬ್ರಹ್ಮವಿದ್ಯೆ ಅಲ್ಲ. ಅತ್ತೆ ಸೇವೆ ಮಾಡೋ ಭಾಗ್ಯ ಎಲ್ಲ ಸೊಸೆಯಂದ್ರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ. ಅತ್ತೆನಾ ನಿಮ್ಮಮ್ಮ ಅನ್ಕೋ, ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನೀನೇನೇ ಹೇಳು ಚಿನ್ನು, ಅತ್ತೆ ಮನೆಗೆ ಹೋಗ್ಬೇಕು ಅಂದ್ರೆ ನನಗೆ ಹೊಟ್ಟೆ ಒಳಗಡೆ ಚಿಟ್ಟೆ ಹಾರಾಡ್ದಂಗೆ ಆಗತ್ತೆ. ಅಕ್ಕ ನೀನೇ ಯೋಚನೆ ಮಾಡು. ನೀನು ಕುಮಾರ ಅಮ್ಮನಿಗೆ ಹುಷಾರಿಲ್ಲ, ಅವ್ರ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ವಾ? ನೀನು ಹಂಗೆ ನಿನ್ನ ರಾಜ್ಕುಮಾರ್ಗೆ ಸಂತೋಷ ಆಗುತ್ತೆ ಹೇಳು? ಹೋಗ್ ಚಿನ್ನು, ನಾನು ನನ್ನ ಕಷ್ಟ ಹೇಳ್ಕೊಳ್ತಿದ್ರೆ ನೀನು ನನ್ನ ರಾಜ್ಕುಮಾರ್ ನನ್ನ ಖುಷಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಕಷ್ಟ ಕಷ್ಟ ಅಂತಿರ್ಬೇಡ. ನೀನು ಅಷ್ಟು ದೊಡ್ಡ ತುಂಬಿದ ಮನೆಗೆ ಸೊಸೆಯಾಗಿ ಹೋಗೋದು ಜನ್ಮ ಜನ್ಮಾಂತದ ಪುಣ್ಯ. ನೀನು ಹೇಳೋದು ಸರಿ, ನಾನು ಹೋಗೋದು ಸರಿ, ಆದರೆ ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ವಾ ಚಿನ್ನು? ಅಕ್ಕ ಅವ್ರ ಮನೆ ದೂರ ಇಲ್ವಲ್ಲ, ನಿಂಗೆ ಬೇಕಾದಾಗ ಗಾಡಿ ಎತ್ಕೊಂಡು ಬರ್ಬೋದು, ಬೇಕಾದಾಗ ಫೋನ್ ಮಾಡ್ಬೋದು ಅಲ್ವಾ? ಸರಿ. ಕೂತ್ಕೋ. ಡಾಕ್ಟ್ರ್ ಹೇಳಿದ್ದಾರೆ, ಜ್ಞಾಪಕ ಇದೆ ತಾನೆ? 6 ತಿಂಗಳು ಈ ಬೆಡ್ಡಿಂದ ಎದ್ದೊಳಂಗಿಲ್ಲ, ಈ ರೂಮಿಂದ ಆಚೆ ಬರಂಗಿಲ್ಲ. ಓಕೆ? ಹೋಗೋ ಡಾಕ್ಟ್ರ್ ಹೇಳ್ತಾರೆ ಅಂತ ಅವ್ರು ಹೇಳ್ದಂಗೆಲ್ಲ ಕುಣಿಯೋಕ್ಕಾಗುತ್ತಾ? ರೆಸ್ಟ್ ತಗೋಬೇಕು ತಾನೆ, ತಗೊಂಡ್ರಾಯ್ತು. ಅಮ್ಮ, ನೀನ್ ನನ್ನ ಜೊತೆ ಹುಡುಗಾಟ ಆಡ್ತಿದ್ಯಾ? ಈ ವಿಷಯದಲ್ಲೆಲ್ಲ ನೀನ್ ತಮಾಷೆ ಮಾಡಬೇಡ. ಇನ್ನು ಆಸ್ಪತ್ರೆಯಿಂದ ಮನೆಯೊಳಗೆ ಈಗ ಕಾಲಿಟ್ಟಿದ್ಯಾ, ಆಗ್ಲೇ ತಗಾದೆ ತೆಗಿತಿದ್ಯಾ? ನಿನ್ನನ್ನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ನಗ್ಬೇಡ ನೀನು. ಯಾಕೆ ನಗ್ತಾ ಇದೀಯಾ? ಕೋಪ ಯಾಕೆ ಮಗನೇ ನಿನಗೆ? ನೀನು ಕೋಪ ಮಾಡ್ಕೊಂಡ್ಯಲ್ಲ, ಅದಕ್ಕೆ ನಗು ಬಂತು ಅಷ್ಟೆ. ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನೀನು? ಪ್ಲೀಸ್. ಎಲ್ಲ ಎಷ್ಟೊಂದು ಬದಲಾಗೋಯ್ತಲ್ಲ ಚಂದು. ನಿನ್ನೆ ಮೊನ್ನೆ ಇನ್ನು ನೀನು ಅಂಬೆಗಾಲಿಟ್ಟು ನಡೆಯೋದನ್ನ ಕಲಿತೆ. ಮೊನ್ನೆ ಇನ್ನು ನಿನಗೆ ಉಪ್ಪು ತುಪ್ಪ ಕಲಸಿ ಚಂದಮ್ಮಮ್ಮನ್ ತೋರಿಸ್ತಾ ತಿನ್ಸಿದ್ ನೆನಪಿದೆ. ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಿದ್ ಮಗುಗೆ ಚಾಕ್ಲೇಟ್ ಕೊಟ್ಟು ಸ್ಕೂಲಿಗೆ ಕಳಿಸ್ತಾ ಇದ್ದಿದ್ ನೆನಪಿದೆ. ಹೀಗೆ ನೋಡಿದ್ರೆ ನನ್ನ ಮಗುನೇ ಬೆಳೆದು ಮಗ ಆಗಿ ನನ್ನ ಮೇಲೆ ರೇಗ್ತಾ ಇದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಚಂದು. ನನ್ನ ಮಗ ನನ್ನನ್ನೇ ಮಗು ತರ ಟ್ರೀಟ್ ಮಾಡ್ತಾ ಇದ್ದಾನೆ. ಹೌದು, ಇವತ್ತಿಂದ ನೀನು ನನಗೆ ಚಿಕ್ಕ ಮಗುನೆ. ಓಕೆ? ನಾನು ಹೇಳ್ದಾಗೆ ಕೇಳಬೇಕು. ಆಯ್ತು ತಂದೆ. ಚಂದನ್, ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಕಿ ಇರೋದು ಅಂದರೆ ನಾನು ನಿನ್ನ ಹೊರಡೋದು ಒಂದೇ. ರೆಡಿ ತಾನೆ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾವ. ಅಲ್ಲ, ನೀವು ಒಬ್ಬರೇ ಹೋಗಿ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ನೀವೇ ಹೇಳಿ, ಅಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ಹೇಗೆ ಬರೋಕ್ಕಾಗತ್ತೆ? ಚಂದನ್, ಆಗಲೇ ಹೊರಡ್ತೀನಿ ಅಂತ ಹೇಳಿದೆ, ಈಗಾಗಲೇ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ಯಾ? ಹಿಂಗಂದ್ರೆ ಹೆಂಗೆ? ನೀನೇ ಬರಲ್ಲ ಅಂದರೆ? ಯೋಚಿಸ್ಬೇಡ ರಂಜಿತ್, ಚಂದು ಬಂದೇ ಬರ್ತಾನೆ. ನೀನು ರೆಡಿಯಾಗಿ ಹೋಗಿ. ಥ್ಯಾಂಕ್ಸ್. ಚಂದು, ನಾವೊಂದು 2 hours ಅರ್ಲಿಯಾಗಿರಬೇಕು ಏರ್ಪೋರ್ಟ್ನಲ್ಲಿ. ನಾನೆಲ್ಲ ರೆಡಿ ಮಾಡ್ತಿರ್ತೀನಿ, ನೀನು ಬೇಗ ಬಾ. ಚಂದು, ಮೊದಲು ರೆಡಿಯಾಗು, ಹಠ ಮಾಡಬೇಡ. ಅಮ್ಮ, ನನಗೆ ಹೋಗೋದಕ್ಕೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಸುಮ್ಮನೆ ಫೋರ್ಸ್ ಮಾಡಬೇಡ. ಚಂದು, ತಾಯಿನೇ ದೇವರು ಅಂತಾರೆ, ಅದನ್ನು ಕೇಳಿಸ್ಕೊಂಡಿದ್ಯಾ? ಆದರೆ ಕರ್ತವ್ಯನೇ ದೇವರು ಅಂತಾರೆ, ಅದನ್ನು ಕೇಳಿಸ್ಕೊಂಡಿಲ್ವಾ ನೀನು?
ಇದು ತುಂಬಾ ದೊಡ್ಡ ಕಾಂಟ್ರಾಕ್ಟು. ಇದನ್ನ ಒಪ್ಕೊಂಡ್ರೆ ಕಂಪ್ನಿಗೆ ತುಂಬಾ ಲಾಭ ಆಗುತ್ತೆ, ಒಪ್ಕೊಳ್ದಿದ್ರೆ ತುಂಬಾ ನಷ್ಟ ಆಗುತ್ತೆ ಅಂತ ನೀನೇ ಹೇಳ್ತಾ ಇದ್ದೆ. ಚಂದು, ನಿನ್ನ ನಂಬ್ಕೊಂಡು ನೂರಾರು ಸಂಸಾರಗಳು ಬದುಕ್ತಾ ಇವೆ. ನೀನ್ ನಿನ್ನ ತಾಯಿ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ, ನಿನ್ನನ್ನೇ ನಂಬ್ಕೊಂಡಿರೋ ನೂರಾರು ತಾಯಂದ್ರ ಬಗ್ಗೆ ಯೋಚನೆ ಮಾಡು. ನನ್ನೇನೋ, ನನ್ನ ನೋಡ್ಕೊಳಕ್ಕೆ ಈ ಮನೆ ತುಂಬಾ ಜನ ಇದ್ದಾರೆ. ಸರಿಮಾ, ಮನಸ್ಸು ಬೇಡ ಅಂತಿದೆ, ಆದ್ರೆ ನಿನ್ನ ಮಾತು ಹೋಗು ಅಂತಿದೆ. ಹೋಗ್ತೀನಿ. ಹೋಗ್ತೀನಿ ಅಂತ ಅನ್ಬಾರ್ದು ಅಂದ್ರೆ ಕೇಳದೇ ಇಲ್ವಲ್ಲ. ಹೋಗ್ಬಿಟ್ಟು ಬರ್ತೀನಿ ಬೇಕು. ಆಯ್ತಮ್ಮ, ಹೋಗಿ ಬರ್ತೀನಿ. ನನ್ ಒಳ್ಳೆ ಮಗು. ಗಿರಿ, ಏನ್ಲ ಏನು ಇಲ್ಲ. ಏನ್ಲ ಅದು ಕೈಯಾಗಿ ಇಟ್ಕೊಂಡಿರೋದು? ಏನು ಇಲ್ಲ ಅನ್ನಲ್ಲ. ಲೇ ಗಿರಿ, ಎಲ್ಲಿಗ್ಲ ಹೆಂಗ್ ಓಡಾಯ್ತಾ ಇದೆಯಾ? ಬಿದ್ರಲ್ಲ ಕಳಕಿಲ್ವಾ? ಚಿಕ್ಕಪ್ಪ, ನಾನು ನಿಮ್ಮನ್ನ ಹುಡುಕ್ತಿದ್ದೆ. ಯಾಕ್ಲಾ, ದುಡ್ಡು ಗಿಡ್ಡು ಏನಾರು ಬೇಕಾಯ್ತಾ? ಚಾಕ್ಲೇಟ್ ತಗತ್ತೀಯಾ? ನಂಗೇನು ಬೇಡ, ನಾನು ನಿಂಗೆ ಇದನ್ನ ತೋರ್ಸಕ್ ಬಂದೆ. ಏನ್ಲ ಇದು ಬಟ್ಟೆ ಚೂರು? ತಾತಮ್ಮ ಸತ್ತಿರುವಾಗ ತಾತಮ್ಮನ ಕೈಯಲ್ಲಿ ಈ ಬಟ್ಟೆ ಚೂರು ಸಿಕ್ತು. ಅಂದೆ, ನೀವ್ ಹೇಳ್ತಿರೋ ದಿಟ್ವಾ? ತತ್ತ ಇಲ್ಲಿ